Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡೋ, ದುಡ್ಡಿನ ಬೆಲೆ ಗೊತ್ತಾಗ್ಲಿ ಅಯೋಗ್ಯನಿಗೆ. ಗೊತ್ತಿದೆ ತಾತ, ಅದಕ್ಕೆ ಅಂತಾನೆ ಅವರು ಹಗಲು ರಾತ್ರಿ ಕಷ್ಟಪಡ್ತಾ ಇದ್ದಾರೆ. ಚೆನ್ನಾಗಿ ಸಂಪಾದನೆ ಮಾಡಬೇಕು, ಚೆನ್ನಾಗಿ ದುಡಿಬೇಕು, ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅಂತ ಅವ್ರ ಮನಸ್ಸಲ್ಲೂ ಇದೆ ತಾತ. ಅದಕ್ಕೆ ತಾನೇ ಅವನು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು. ತಾತ, ನಿಮ್ಮ ದುಡ್ಡನ್ನ ನಾನು ಮುಂದಿನ ತಿಂಗಳು ನನಗೆ ಬರೋ ಸಂಬಳದಲ್ಲಿ ಕೊಟ್ಬಿಡ್ತೀನಿ, ಸರಿನಾ? ಹೌದೌದು, ಬರೋ ಸಂಬಳ ಎಲ್ಲ ನನಗೆ ಕೊಟ್ಬಿಟ್ರೆ ನೀನೇನು ಮಾಡ್ತೀಯೋ? ಬರೋ ಸಂಬಳದಲ್ಲಿ ಸಾಲ ತೀರಿಸಿ, ದುಡಿಯೋದ್ರಲ್ಲಿ ಚೂರು ಪಾರು ಉಳಿಸಿ, ಉಳಿದ ಸಾಲಗಳನ್ನೆಲ್ಲ ತೀರಿಸ್ಕೊಂಡು ನೆಮ್ಮದಿಯಾಗಿರಿ. ಥ್ಯಾಂಕ್ಸ್ ತಾತ. ನಿನ್ನ ಮುಖ ನೋಡಿಕೊಂಡು ಅವನ್ನ ಬಿಡಬೇಕಷ್ಟೇ. ನೋಡು, ಪ್ರತಿ ತಿಂಗಳು ಇದೇ ಕಥೆ ಆಗಬಾರ್ದು. ಅವನ್ನ ಸಾಲ ತೀರಿಸೋದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಹೇಳು. ಸರಿ ತಾತ. ಏನೋ ಲೆಕ್ಕಾಚಾರ ಹಾಕ್ತಿದ್ದೀರಾ? ಬರೀ ಇದೇ ಆಗೋಯ್ತು ಲೆಕ್ಕಾಚಾರದ ಬದುಕು. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ಓಡೋದು ಅವಳೆ. ತಿರುಗೋ ಈ ಕಡೆ. ಇದೇನಿದು ಚಿನ್ನದ ಸರ? ಹೇಗೆ ಬಂತು ನಿನ್ನ ಹತ್ರ? ತಾತ, ಇದು ಚಿನ್ನದಲ್ಲ, ರೋಲ್ಡ್ ಗೋಲ್ಡು. ಏನು ಮಾಡೋದು, ನಮಗೆ ಬಡತನ ಇದೆ ಅಂತ ಎಲ್ರಿಗೂ ತೋರಿಸ್ಕೊಂಡು ಓಡಾಡೋಕ್ಕಾಗತ್ತಾ? ಅದಕ್ಕೆ ರೋಲ್ಡ್ ಗೋಲ್ಡ್ ಸರ ತಗೊಂಡು ಹಾಕ್ಕೊಂಡೆ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀಯ? ಇದು ನಿಜವಾಗಲೂ ಚಿನ್ನನೇ. ನನ್ನ ಹತ್ರನೇ ಕಥೆ ಹೇಳ್ತಾ ಇದ್ದೀಯಾ? ಏನಿಲ್ಲ ಅಂತಂದ್ರು ಇದು 1.5 to 2 ಲಕ್ಷ ರೂಪಾಯಿ ಬಾಳುತ್ತೆ. ಅಷ್ಟು ದುಡ್ಡು ನಿನಗೆಲ್ಲಿ ಸಿಕ್ತು? ತಾತ, ಇದನ್ನ ನನ್ನ ಯಜಮಾನರು ನನ್ಗೆ ಕೊಡ್ಸಿದ್ರು. ಹಾಗಾದ್ರೆ ಕೇಳಲ್ಲ ಅವನ್ನ? ಅಯ್ಯಯ್ಯೋ ಬೇಡ ತಾತ, ಅದು ನನ್ನ ಮಾವಂಗೆ ಏನೋ ದುಡ್ಡು ಬರೋದಿತ್ತು ಅಂತ ಹೇಳ್ತಿದ್ರು. ಹೋದ್ವಾರ ಬಂತಂತೆ. ಅದಕ್ಕೆ ಬರೀ ಕರಿಮಣಿ ಸರ ಯಾಕೆ ಹಾಕ್ಕೊಳ್ತೀಯಾ, ಜೊತೆಗೆ ಚಿನ್ನ ಸರನೂ ಹಾಕು ಅಂತ ಇದನ್ನು ಕೊಡ್ಸಿದ್ರು. ಮತ್ತೆ ಸುಳ್ಳು. ಆ ಜುಗ್ಗ ನಿನಗೆ ಚಿನ್ನದ ಸರ ಕೊಡಿಸ್ತಾನ? ತೆಗೆದು ಬಾರಿಸ್ತೀನಿ ನೋಡು. ಹೇಳ್ತೀನಿ, ಈ ಸರನ ನಾನೇ ಮಾಡಿಸ್ಕೊಂಡೆ. ದುಡ್ಡು ಕೊಟ್ಟಿದ್ದು ದೀಪಿಕಾ ಮತ್ತೆ ಶಾರ್ವರಿ ಚಿಕ್ಕಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.